ಸಮುದಾಯದ ಆರೋಗ್ಯ ಕೇಂದ್ರ ಹಳೇಬೀಡು ವತಿಯಿಂದ ಭಾನುವಾರ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಮಕ್ಕಳು ಪೋಲಿಯೋ ರೋಗದಿಂದ ರಕ್ಷಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಸಮುದಾಯ ಆರೋಗ್ಯ ಕೇಂದ್ರ ಹಳೇಬೀಡು ವ್ಯಾಪ್ತಿಯಲ್ಲಿ 2 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ 1 ಸಮುದಾಯ ಆರೋಗ್ಯ ಕೇಂದ್ರ ಸೇರಿ ಒಟ್ಟು 36 ಗ್ರಾಮಗಳು ಒಳಗೊಂಡಿವೆ. ಈ ವ್ಯಾಪ್ತಿಯಲ್ಲಿ 20,265 ಜನಸಂಖ್ಯೆ ಇದ್ದು 0ಯಿಂದ 5 ವರ್ಷದೊಳಗಿನ 1,316 ಮಕ್ಕಳನ್ನು ಗುರುತಿಸಲಾಗಿದೆ. ಈ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ತಲುಪಿಸುವ ಉದ್ದೇಶದಿಂದ ಒಟ್ಟು 13 ಬೂತ್ಗಳನ್ನು ಸ್ಥಾಪಿಸಲಾಗಿತ್ತು. ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನಕ್ಕಾಗಿ ಆರೋಗ್ಯ ಇಲಾಖೆ ಸಮರ್ಪಕ ವ್ಯವಸ್ಥೆಯನ್ನು ಮಾಡಿತ್ತು. ಕಾರ್ಯಕ್ರಮದಲ್ಲಿ ಒಟ್ಟು 52 ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದರು. ಬೂತ್ಗಳಿಗೆ ಆಗಮಿಸಿದ ಮಕ್ಕಳಿಗೆ ಪೋಲಿಯೋ ಹನಿ ನೀಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಯಿತು. ಆಡಳಿತ ವೈದ್ಯಾಧಿಕಾರಿ ಡಾ ಅನಿಲ್ ಮಾತನಾಡಿ, ಪೋಲಿಯೋ ನಿರ್ಮೂಲನೆಗಾಗಿ ಪ್ರತಿಯೊಂದು ಮಗುವಿಗೂ ಪಲ್ಸ್ ಪೋಲಿಯೋ ಹನಿ ನೀಡುವುದು ಅತ್ಯಂತ ಮುಖ್ಯವಾಗಿದೆ. ಪೋಷಕರು ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳನ್ನು ಲಸಿಕೆಯಿಂದ ವಂಚಿತರನ್ನಾಗಿಸಬಾರದು. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಮಕ್ಕಳ ತಜ್ಞೆ ಡಾ ಮೋನಿಕಾ ಮಾತನಾಡಿ, ಪೋಲಿಯೋ ವೈರಸ್ನಿಂದ ಮಕ್ಕಳನ್ನು ರಕ್ಷಿಸಲು ಪಲ್ಸ್ ಪೋಲಿಯೋ ಲಸಿಕೆ ಅತ್ಯಂತ ಸುರಕ್ಷಿತ ಮತ್ತು ಪರಿಣಾಮಕಾರಿ. 5 ವರ್ಷದೊಳಗಿನ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಈ ಲಸಿಕೆಯನ್ನು ಪಡೆಯಬೇಕು. ಪೋಷಕರು ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಬೇಕು ಎಂದು ತಿಳಿಸಿದರು. ಆರೋಗ್ಯ ಸುರಕ್ಷಾಧಿಕಾರಿ ಲತಾ ಮಾತನಾಡಿ, ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ಮನೆ ಮನೆಗೆ ಭೇಟಿ ನೀಡಿ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿ ಶೈಲಜಾ, ಆಶಾ ಕಾರ್ಯಕರ್ತೆಯರಾದ ಪುಷ್ಪ, ನಾಗರತ್ನ, ಗ್ರೂಪ್ ಡಿ ಸಿಬ್ಬಂದಿ ಪ್ರವೀಣ್ ಹಾಗೂ ಪಿಡಿಒ ವಿರೂಪಾಕ್ಷಪ್ಪ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಜರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ಜೂನ್ 28ರಂದು ಬೆಳಗ್ಗೆ 7 ಗಂಟೆಯಿಂದ 7:30 ಸ್ಟಾರ್ಟ್ ಆಗುತ್ತೆ. ಈ ಪಲ್ಸ್ ಪೋಲಿಯೋ ಹನಿಯನ್ನು ಪ್ರತಿ ಮಕ್ಕಳು 5 ವರ್ಷ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳು ಇಷ್ಟೇ ಸರಿ ಹಾಕ್ಸಿದ್ರು ಕೂಡ ಪುನಃ ಏನು ಸರ್ಕಾರದಲ್ಲಿ ಆಸ್ಪತ್ರೆ ನ್ಯೂಸ್ ಮುಖಾಂತರ ಅಥವಾ ಪಂಚಾಯತಿಯವರು ಆಸ್ಪತ್ರೆಗಳು ಏನು ತಿಳುವಳಿಕೆ ನೀಡ್ತಾರೆ, ಪ್ರತಿ ಗ್ರಾಮದಲ್ಲಿ ಅನೌನ್ಸ್ ಮಾಡ್ತಾರೆ, ಪ್ರತಿಯೊಬ್ಬರು ಹಾಕಿಸ್ಬೇಕು. ನಮ್ಮ ಇಂಡಿಯಾದಲ್ಲೇನಿಲ್ಲ, ಬೇರೆ ಕಡೆ ಇರೋದ್ರಿಂದ ಮತ್ತು ನಮ್ಗೆ ಆಡಬಾರ್ದು ಅನ್ನೋ ಮುನ್ನೆಚ್ಚರಿಕೆಗೋಸ್ಕರ ಸರ್ಕಾರದವರು ಮುನ್ನೆಚ್ಚರಿಕೆಯಾಗಿ ನಮ್ಮ ಮಕ್ಕಳಿಗೆ ಯಾವುದೇ ಥರ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಪಲ್ಸ್ ಪೋಲಿಯೋ ಹನಿಯನ್ನು ಹಾಕ್ತಾರೆ. ಪ್ರತಿ ಮಕ್ಕಳು ಕೂಡ ಕಡ್ಡಾಯವಾಗಿ ಹಾಕಿಸ್ಬೇಕು ಅಂತೇಳಿ ತಮ್ಮ ಹೆಸರು ಸರ್? ನನ್ನ ಹೆಸರು ವಿರೂಪಾಕ್ಷ, ಪಂಚಾಯತ್ ಅಧಿಕಾರಿ, ಹಳೇಬೀಡು. ಎಲ್ರಿಗೂ ನಮಸ್ಕಾರ. ಇವತ್ತು 28ನೇ ಜೂನ್ ಪೋಲಿಯೋ ದಿನ. ಪೋಲಿಯೋ ಅಂದರೆ ಏನು ಫಸ್ಟ್ ನಮಗೆ ಗೊತ್ತಿರಬೇಕು. ಪೋಲಿಯೋ ಎನ್ನುವುದು ಒಂದು ರೋಗ. ಇದು ಪೋಲಿಯೋ ವೈರಸ್ನಿಂದ ಬರುತ್ತದೆ. ಒಂದ್ಸತಿ ಇದು ರೋಗ ಬಂದರೆ ಮಕ್ಕಳಲ್ಲಿ ಶಾಶ್ವತವಾಗಿ ಅಂಗವಿಕಲತೆಯನ್ನು ಉಂಟು ಮಾಡುತ್ತೆ. ಇದಕ್ಕೆ ಯಾವುದೇ ಆದ ಚಿಕಿತ್ಸೆ ಇಲ್ಲ, ಬಟ್ ಇದನ್ನು ನಾವು ತಡೆಗಟ್ಟಬಹುದು. ಹೇಗೆ ತಡೆಗಟ್ಟಬಹುದು ಅಂದರೆ ಪೋಲಿಯೋ ಲಸಿಕೆಯಿಂದ. ಎಲ್ಲರೂ ನಿಮ್ಮ 5 ವರ್ಷದ ಒಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ಕೊಡಿಸಿದರೆ ಈ ರೋಗವನ್ನು ನಾವು ತಡೆಗಟ್ಟಬಹುದು. ನಮ್ಮ ದೇಶದಲ್ಲಿ ಈಗ ಎಲ್ಲ ಪೋಲಿಯೋ ತಡೆಗಟ್ಟಿದ್ದಾರೆ, ಬಟ್ ನಮ್ಮ ಅಕ್ಕಪಕ್ಕ ದೇಶದಲ್ಲಿ ಇನ್ನೂ ಪೋಲಿಯೋ ಇದೆ. ಅದನ್ನು ನಾವು ನಮ್ಮ ಸಮುದಾಯ ಒಳಗೆ ಬರಬಾರ್ದಂದರೆ ಎಲ್ಲರೂ ತಮ್ಮ 5 ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಕೊಡಿಸಿ. ಈ ಒಂದೇ ಬಾರಿ ಎಲ್ಲರೂ ತಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಕೊಡಿಸಿದರೆ ಹರ್ಡ್ ಇಮ್ಯುನಿಟಿ ಎಂಬುದು ಡೆವಲಪ್ ಆಗುತ್ತೆ. ಹರ್ಡ್ ಇಮ್ಯುನಿಟಿ ಅಂತಂದರೆ ಸಮುದಾಯ ಒಳಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಎಲ್ಲರೂ ಈಗ ಬಂದು ಇವತ್ತು ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಕೊಡಿಸಿ ಅಂತ ಕೇಳ್ಕೊಳ್ತೀನಿ. ಪ್ರತಿ ಬಾರಿ 2 ಹನಿಗಳು ಪೋಲಿಯೋ ವಿರುದ್ಧ ನಿರಂತರ ಗೆಲುವಂತ ಹೇಳಲು ಇಷ್ಟ. ಎಲ್ಲರಿಗೂ ನಮಸ್ಕಾರ. ನಿಮಗೆ ಯಾವುದೇ ಗೊತ್ತಿರೋಂಗೆ ಇವತ್ತು ಒಂದು ನೇಷನ್ ವೈಡ್, ಸೊ ಇಡೀ ದೇಶಾದ್ಯಂತ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ನಾವು CHC ಹಳೇಬೀಡು ಪರವಾಗಿ ನಮಗೆ 13 ಬೂತ್ ಇದೆ, ಅದು 1 ಟ್ರಾನ್ಸಿಟ್ ಬೂತು. ಸೊ ನಾವು ಇವತ್ತು 1,316 ಮಕ್ಕಳಿಗೆ ಇಮ್ಯುನೈಸೇಷನ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಯಾರಾದರೂ ಮಿಸ್ ಆದರೂ ಗಾಬರಿ ಕೊಡೋ ಅವಶ್ಯಕತೆ ಇಲ್ಲ. ನಾವು ನಾಳೆ ಎಲ್ಲ ಬೂತಲ್ಲೂ ಕೂಡ ಮನೆಗೆ ಹೋಗಿ ಈ ನಾಳೆ 2 ದಿವಸ ನಾವು ಯಾರು ಮಿಸ್ ಆಗಿದ್ದಾರೆ ಅವರಿಗೆ ಮನೆಯಲ್ಲಿ ಹಾಕ್ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಗಾಬರಿ ಆಗಬೇಡಿ, ಏನೂ ಆಗಲ್ಲ, ಯಾವುದೇ ಅಡ್ಡ ಪರಿಣಾಮ ಏನೂ ಇಲ್ಲ. ನಿಮಗೇನಾದರೂ ಕಾಣಿಸಿದ್ರೆ ತಕ್ಷಣಕ್ಕೆ ಯಾವುದು ನಿಯರ್ ಬೈ ಹಾಸ್ಪಿಟಲ್ ಯಾರಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.
ಸರ್ ಹಾಂ ಒಂದೇ ನಿಮಿಷ ತೆಗಿತೀನಿ. ಇವತ್ತು ಜೂನ್ 28 ಪಲ್ಸ್ ಪೋಲಿಯೋ ಭಾನುವಾರ. ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ 0 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಪೋಲಿಯೋ ರೋಗದ ವಿರುದ್ಧ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ನೀಡಲಾಗಿದೆ. ಇದರ ಉದ್ದೇಶ ಏನು ಅಂತಂದರೆ ಪೋಲಿಯೋ ಬರದಂತೆ ತಡೆಗಟ್ಟಲು, ಪೋಲಿಯೋ ವೈರಸ್ ಬಂದಿರುವಂತಹ ಮಕ್ಕಳನ್ನು ಹುಡುಕೋದು, ಅದಲ್ಲದೆ ಅದ್ರ ಜೊತೆಗೆ ಪಲ್ಸ್ ಪೋಲಿಯೋ ಬರದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ 2 ಹನಿ ಪಲ್ಸ್ ಪೋಲಿಯೋ ಹನಿಗಳನ್ನು ಹಾಕೋದಾಗಿದೆ. ನಮ್ಮ ಹಳೆಬೀಡು CHCಯಲ್ಲಿ ಒಟ್ಟಾರೆಯಾಗಿ 13 ಬೂತ್ಗಳನ್ನು ಒಳಗೊಂಡಿದ್ದು, 1 ಟ್ರಾನ್ಸಿಟ್ ಬಸ್ ಸ್ಟ್ಯಾಂಡು, ಇನ್ನು ಮಿಕ್ಕಿದ್ದು 12 ಅಂಗನವಾಡಿ ಹಾಸ್ಪಿಟಲ್ಗಳಲ್ಲಿ ಪಲ್ಸ್ ಪೋಲಿಯೋ ಬೂತ್ಗಳನ್ನು ಒಳಗೊಂಡಿದೆ.